ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 9 ರನ್. 99% ಗೆಲ್ಲುವ ಪಂದ್ಯವನ್ನ ಕೊನೆಯಲ್ಲಿ ಸೋತಿತ್ತು ರಾಜಸ್ಥಾನ. ನಡೆಯಿತು ದೊಡ್ಡ ಹೈಡ್ರಾಮಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2025ರ IPL ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಕಳಪೆ ಪ್ರದರ್ಶನವು ಮುಂದುವರೆದಿದ್ದು ಸತತ 2ನೇ ಪಂದ್ಯದಲ್ಲಿಯೂ ಗೆಲ್ಲುವ ಪಂದ್ಯವನ್ನ ಕೈ ಚೆಲ್ಲಿದೆ. ಇತ್ತ ರೋಚಕ ಹೋರಾಟ ನೀಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಕೊನೆಯ ಓವರ್ನಲ್ಲಿ ಮಣಿಸಿ ಪಂದ್ಯವನ್ನ ಗೆದ್ದುಕೊಂಡಿದೆ. ತನ್ನ ಕೊನೆಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೊನೆಯ ಓವರ್ನಲ್ಲಿ 9 ರನ್ ಗಳಿಸಲು ವಿಫಲವಾಗಿದ್ದ ರಾಜಸ್ಥಾನ ಇದೀಗ ಲಕ್ನೋ ವಿರುದ್ಧವೂ ಕೊನೆಯ ಓವರ್ನಲ್ಲಿ 9 ರನ್ ಬಾರಿಸಲು ಸಾಧ್ಯವಾಗದೆ ಸೋಲಿಗೆ ಶರಣಾಯಿತು. ಲಕ್ನೋ ತಂಡದ ಪರ ಮಾಂತ್ರಿಕ ದಾಳಿ ಸಂಘಟಿಸಿದ ಆವೇಶ್ ಖಾನ್ ಪಂದ್ಯವನ್ನ ರಾಜಸ್ಥಾನದ ಕೈಯಿಂದ ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಆಡನ್ ಮಾರ್ಕ್ರಮ್ ಮತ್ತು ಆಯುಷ್ ಬದೂನಿರವರ ಅರ್ಧಶತಕದ ಸಹಾಯದಿಂದಾಗಿ 20 ಓವರ್ಗಳಲ್ಲಿ 181 ರನ್ ಕಲೆ ಹಾಕಿತು. ಈ ಪಂದ್ಯದಲ್ಲಿ ಲಕ್ನೋ ತಂಡ ಕಳಪೆ ಆರಂಭ ಕಂಡಿತು. ಜೋಫ್ರಾ ಆರ್ಚರ್ 4 ರನ್ ಬಾರಿಸಿದ್ದ ಮಿಚ್ ಮಾರ್ಷ್ ರವರ ವಿಕೆಟ್ ಪಡೆದರು. ಇದಾದ ನಂತರ ಸಂದೀಪ್ ಶರ್ಮಾ ನಿಕೋಲಸ್ ಪೂರನ್ ರವರನ್ನ LBW ಹೆಡ್ ಆಗಿ ಕೆರಳಿದರು. ನಾಯಕ ರಿಷಬ್ ಪಂತ್ ಮತ್ತೊಮ್ಮೆ ದೊಡ್ಡ ಇನ್ನಿಂಗ್ಸ್ ಆಡುವಲ್ಲಿ ವಿಫಲವಾಗಿ ಕೇವಲ 3 ರನ್ ಬಾರಿಸಲಷ್ಟೇ ಶಕ್ತರಾದರು. ಇದಾದ ನಂತರ ಆಡಮ್ ಮಾರ್ಕ್ರಮ್ ಮತ್ತು ಆಯುಷ್ ಬದೋನಿ 4ನೇ ವಿಕೆಟ್ಗೆ 49 ಎಸೆತಗಳಲ್ಲಿ 76 ರನ್ಗಳ ಜೊತೆ ಆಟ ನಡೆಸಿದರು. ಈ ವೇಳೆ ಮಾರ್ಕ್ರಮ್ 45 ಎಸೆತಗಳಲ್ಲಿ 66 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ಬದೋನಿ 36 ಎಸೆತಗಳಲ್ಲಿ 50 ರನ್ಗಳ ಇನ್ನಿಂಗ್ಸ್ ಆಡಿದರು. ಅದೇ ಸಮಯದಲ್ಲಿ ಅಬ್ದುಲ್ ಸಮದ್ ಡೆತ್ ಓವರ್ಗಳಲ್ಲಿ ಕೇವಲ 10 ಎಸೆತಗಳಲ್ಲಿ 300ರ ಸ್ಟ್ರೈಕ್ ರೇಟ್ ನಲ್ಲಿ 30 ರನ್ ಸಿಡಿಸಿದರು. ಇನ್ನು ಇನ್ನಿಂಗ್ಸ್ ನ ಕೊನೆಯ ಓವರ್ನಲ್ಲಿ ಸಮದ್ ಒಟ್ಟು 27 ರನ್ ಚಚ್ಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ರಾಜಸ್ಥಾನ ರಾಯಲ್ಸ್ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಯಶಸ್ವಿ ಜೈಸ್ವಾಲ್ ಮತ್ತು 14 ವರ್ಷದ ವೈಭವ್ ಸೂರ್ಯವಂಶಿ ಮೊದಲ ವಿಕೆಟ್ಗೆ 85 ರನ್ಗಳ ಜೊತೆ ಆಟವನ್ನಾಡಿದರು. ಆಡಮ್ ಮಾರ್ಕ್ರಮ್ ಈ ಜೊತೆ ಆಟವನ್ನ ಮುರಿದರು. ವೈಭವ್ 20 ಎಸೆತಗಳಲ್ಲಿ 2 ಬೌಂಡರಿ ಹಾಗೂ 3 ಸಿಕ್ಸ್ಗಳ ಸಹಾಯದಿಂದ 34 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಅದಾದ ನಂತರ ಶಾರ್ದುಲ್ ಠಾಕೂರ್ ನಿತೀಶ್ ರಾಣಾಗೆ ಪೆವಿಲಿಯನ್ ದಾರಿ ತೋರಿಸಿದರು. ನಂತರ ಜೊತೆಯಾದ ಜೈಸ್ವಾಲ್ ಹಾಗೂ ರಿಯಾನ್ 3ನೇ ವಿಕೆಟ್ಗೆ 62 ರನ್ಗಳನ್ನ ಸೇರಿಸಿದರು. ಪಂದ್ಯಕ್ಕೆ ತಿರುವು ನೀಡಿದ 18ನೇ ಓವರ್ನ ಮೊದಲ ಎಸೆತದಲ್ಲೇ ಆವೇಶ್ ಖಾನ್ ಜೈಸ್ವಾಲ್ ರವರನ್ನ ಬೋಲ್ಡ್ ಮಾಡಿದರು. ಯಶಸ್ವಿ ಜೈಸ್ವಾಲ್ 52 ಎಸೆತಗಳಲ್ಲಿ 74 ರನ್ ಗಳಿಸಿ ಔಟ್ ಆದರು. ಅದೇ ಓವರ್ನಲ್ಲಿ ಆವೇಶ್ ರಿಯಾನ್ ರವರನ್ನ ಕೂಡ LBW ಮಾಡಿದರು. ಇನ್ನಿಂಗ್ಸ್ ನ ಕೊನೆಯ ಓವರ್ನಲ್ಲಿ ರಾಜಸ್ಥಾನ ತಂಡಕ್ಕೆ ಗೆಲ್ಲಲು 9 ರನ್ಗಳು ಬೇಕಾಗಿದ್ದವು. ಆದರೆ ಆವೇಶ್ ಖಾನ್ ಶಿಮ್ರನ್ ಹೆಟ್ಮನ್ ರವರನ್ನ ಔಟ್ ಮಾಡುವ ಮೂಲಕ ಆ ಭರವಸೆಯನ್ನ ಮುರಿದರು. ಧ್ರುವ ಜುರೇಲ್ ಮತ್ತು ಶುಭಮ್ ದುಬೆ ಕ್ರಮವಾಗಿ 6 ಮತ್ತು 3 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಲಕ್ನೋ ತಂಡದ ಪರ ಆವೇಶ್ ಖಾನ್ 3 ವಿಕೆಟ್ ಪಡೆದರು ಮತ್ತು ಶಾರ್ದುಲ್ ಠಾಕೂರ್ ಹಾಗೂ ಆಡಮ್ ಮಾರ್ಕ್ರಮ್ ತಲಾ 1 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇದಲ್ಲದೆ ಕೊನೆಯ ಎಸೆತದಲ್ಲಿ 1 ಬಾಲ್ಗೆ 4 ರನ್ಗಳ ಅಗತ್ಯವಿರುತ್ತದೆ ಸ್ನೇಹಿತರೆ. ಆದರೆ ಆ ಬಾಲ್ನಲ್ಲಿ ಆವೇಶ್ ಖಾನ್ ಕೇವಲ 1 ರನ್ ಬಿಟ್ಟುಕೊಟ್ಟರು ಸ್ನೇಹಿತರೆ. ಅದರೊಂದಿಗೆ ಲಕ್ನೋ ತಂಡ ಈ ಒಂದು ಪಂದ್ಯವನ್ನ 2 ರನ್ಗಳಿಂದ ರೋಚಕವಾಗಿ ಗೆದ್ದುಕೊಂಡಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.